ನೋಡಿ, ಇವತ್ತು ಯಾವ ರೀತಿಯಾಗಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಯಾವ ರೀತಿಯಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದೆ ನೋಡ್ಬೋದು. ಕ್ಷಣಾರ್ಧದಲ್ಲಿ ಸಾವಿರಾರು ಜನರನ್ನು ಕೊಲೆ ಮಾಡುತ್ತಿರುವಂಥ ಒಂದು ಬಂಡುಕೋರರ ಸಂಘಟನೆ ಅದು BLA ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅಂತೇಳಿ ಪಾಕಿಸ್ತಾನದ ದೇಶಕ್ಕೆ ಮಗ್ಗಲು ಮುಳ್ಳಾದಂಥ ದೇಶ ಯಾವುದಿದ್ರೆ ಅದು ಹೊಸದಾಗಿ ಘೋಷಣೆಯನ್ನು ಮಾಡಿಕೊಂಡಿದ್ದಂಥ ದೇಶ ಯಾವುದಂದರೆ ಅದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ, ಬಲೂಚಿಸ್ತಾನ್ ಕಂಟ್ರಿ. ಬಲೂಚಿಸ್ತಾನದ ನೀವು ನೋಡ್ಬೋದು, ಇತ್ತೀಚೆಗೆ ಅವರು ಸ್ವತಂತ್ರವಾಗಿ ಒಂದು ಫ್ಲ್ಯಾಗ್ ಅನ್ನು ಮಾಡಿದ್ದಾರೆ. ಇದು ಬಹುಶಃ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿಯ ಸ್ವಂತ ಫ್ಲ್ಯಾಗ್ ಇದು ಅಂದರೆ ಅವ್ರ ಧ್ವಜ, ಇದು ಅವ್ರ ದೇಶದ ಧ್ವಜ. ಅವರು ವಿಶ್ವಸಂಸ್ಥೆಗೆ ಒಂದು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ವಿನಂತಿ ಮಾಡ್ಕೊಂಡಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಲೂಚಿಸ್ತಾನು ಪಾಕಿಸ್ತಾನದಲ್ಲಿರುವಂಥ ದೇಶ ಅಲ್ಲ, ನಮ್ಮದು ಸ್ವತಂತ್ರ ದೇಶ, ನಮ್ಮದು ಸ್ವಂತ ಅಂದರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಮ್ಮದೇ ಆದಂಥ ಒಂದು ಸಂಘಟನೆ, ನಮ್ಮದೇ ಆದಂಥ ಸಂಸ್ಥೆ, ನಮ್ಮದೇ ಆದಂಥ ಒಂದು ದೇಶ. ದಯವಿಟ್ಟು ನಮಗೆ ವಿಶ್ವಸಂಸ್ಥೆಯಲ್ಲಿ ಸದಸ್ಯತ್ವಕ್ಕೆ ನಮಗೆ ಮಾನ್ಯತೆ ನೀಡುತ್ತೇಳಿ ಇತ್ತೀಚೆಗೆ ಅದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸ್ವತಂತ್ರ ದೇಶ ಅಂತೇಳಿ ಇಡೀ ಸರ್ಕಾರಿ ಕಚೇರಿಗಳಲ್ಲಿ ಅವರು ತಮ್ಮ ಧ್ವಜವನ್ನು ಹಾರಿಸಿದ್ದಾರೆ. ಬಹುಶಃ ತಾವು ಗಮನಿಸಬಹುದು ಯಾವ ರೀತಿಯಾಗಿ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿಯ ಫ್ಲ್ಯಾಗ್ ಇದೆ ಅಂದರೆ ನೋಡ್ಬೋದು, ಒಂದು ಕಡೆ ರೆಡ್ ಇದೆ, ಒಂದು ಕಡೆ ಈ ರೀತಿ ಒಳಗಡೆ ಇರುವಂಥ ಚಿಹ್ನೆ ಏನಂದರೆ ಅದರಲ್ಲಿ ಒಂಟೆಯ ಚಿಹ್ನೆ ಇದೆ. ಅಂದರೆ ಮೇಲ್ಗಡೆ ಇಸ್ಲಾಂದ ಫ್ಲ್ಯಾಗ್ನಲ್ಲಿ ಯಾವ ರೀತಿಯಾಗಿ ಬರುತ್ತೆ ಸೇಮ್ ಅದೇ ಥರ ಬಲೂಚಿಸ್ತಾನ್ ಆರ್ಮಿಯವರು ಕೂಡ ಈ ರೀತಿಯಾಗಿ ತಮ್ಮದೇ ಆದಂಥ ಸ್ವಂತ ದೇಶವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ನೋಡಿ, ಬಲೂಚಿಸ್ತಾನು ಇವತ್ತು ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ಒಂದು ಬಲೂಚಿಸ್ತಾನದ ಹೋರಾಟ ಸಮಿತಿ. ಅಂದರೆ ಬಲೂಚಿಸ್ತಾನ ಇವತ್ತು ಪಾಕಿಸ್ತಾನದ ಸೈನಿಕರಿಗೆ ಯಾಕೆ ಕೊಲೆ ಮಾಡ್ತಿದೆ, ಅಲ್ಲಿನ ಸರ್ಕಾರಿ ಅಧಿಕಾರಿಗಳ ಮೇಲೆ ಯಾಕೆ ದಾಳಿ ಮಾಡ್ತಿದೆ, ಅಲ್ಲಿನ ಪಾಕಿಸ್ತಾನದ ಟ್ಯಾಂಕರ್ ಮೇಲ್ಗಡೆ, ಬಂಕರ್ಗಳ ಮೇಲೆ, ಪಾಕಿಸ್ತಾನದ ಆರ್ಮಿಯ ಸೆಟ್ಗಳ ಮೇಲೆ ಯಾಕೆ ದಾಳಿ ಮಾಡ್ತಿದೆ ಅಂದರೆ ನಾವು ಸ್ವತಂತ್ರ ದೇಶ. ಪಾಕಿಸ್ತಾನ ಏನು ಮಾಡ್ತಿದ್ದಾರೆ ಅಂದರೆ ನಮ್ಮನ್ನು ಅಕ್ಯುಪೈಡ್ ಮಾಡಿಕೊಂಡು ನಮ್ಮ ದೇಶದ ವಾಣಿಜ್ಯ ಭಾಗಗಳನ್ನು ಅದು ಚೀನಾಕ್ಕೆ ಮಾರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಬಲೂಚಿಸ್ತಾನಿಯವರು ನಮಗೆ ಸ್ವತಂತ್ರ ದೇಶ ಬೇಕು ಅಂತೇಳಿ ಅವರು ಹೋರಾಟ ಮಾಡ್ತಿದ್ದಾರೆ. ಸ್ನೇಹಿತರು ನೋಡ್ಬೋದು ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಈಗ ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧದ ಸನ್ನಿವೇಶ ನಡೀತಾ ಇದೆ. ಒಂದು ಕಡೆ ಭಾರತ ದಾಳಿ ಮಾಡ್ತದೆ, ಮತ್ತೊಂದು ಕಡೆ ಬಲೂಚಿಸ್ತಾನ್ ದಾಳಿ ಮಾಡ್ತದೆ, ಮತ್ತೊಂದು ಕಡೆ ಅಫ್ಘಾನಿಸ್ತಾನದ ಉಗ್ರಗಾಮಿಗಳು ಕೂಡ ಪಾಕಿಸ್ತಾನವನ್ನು ಬಿಡ್ತಾ ಇಲ್ಲ. ಯಾಕಂದರೆ ಪಾಕಿಸ್ತಾನದ ಈ ನಮಕ್ ಹರಾಮ್ ಪಾಕಿಸ್ತಾನ ಒಂದು ಭಿಕ್ಷೆಯನ್ನು ಬೇಡಿ ಬದುಕುವಂಥ ದೇಶ ಯಾವುದಿದ್ರೆ ಅದು ಇಡೀ ವಿಶ್ವದಲ್ಲಿ ಅದು ನೇರವಾಗಿ ಹೇಳ್ಬೇಕಂದ್ರೆ ಅದು ಪಾಕಿಸ್ತಾನ. ಭಿಕ್ಷೆ ಬೇಡಿ ಬದುಕುವ ದೇಶ ಯಾವುದಾದ್ರಿದ್ರೆ ಅದು ಪಾಕಿಸ್ತಾನ. ಈ ಪಾಪರ್ನ ದೇಶ ಪಾಕಿಸ್ತಾನ ಏನು ಮಾಡ್ತಿದೆ ಅಂದರೆ ಇತ್ತೀಚೆಗೆ ಒಂದು ವಿಶ್ವಸಂಸ್ಥೆಗೆ ಒಂದು ಮನವಿ ಮಾಡಿದೆ, ನಮಗೆ ಭಾರತದ ವಿರುದ್ಧ ಹೋರಾಟ ಮಾಡೋಕ್ಕೆ 11,000 ಕೋಟಿ ಕೊಡಬೇಕಂತೇಳಿ ವಿಶ್ವಸಂಸ್ಥೆಯಲ್ಲಿ ಒಂದು ಅರ್ಜಿ ಹಾಕಿದೆ. ಇಂಟರ್ನ್ಯಾಷನಲ್ ಮನಿ ಫೆಡರೇಷನ್ ಅಂತೇಳಿ IMF ಸಂಸ್ಥೆಗೆ ಒಂದು ವಿನಂತಿ ಮಾಡಿಕೊಂಡಿದೆ ಪಾಕಿಸ್ತಾನ. ಆದರೆ ಇಲ್ಲಿ ಬಲೂಚಿಸ್ತಾನದಲ್ಲಿ ನಾವು ನೋಡ್ಬೋದು ಯಾವ ರೀತಿಯಾಗಿ ಬಲೂಚ್ ಲಿಬರೇಷನ್ ಆರ್ಮಿ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಸ್ವತಂತ್ರ ದೇಶದವರು, ನಮಗೆ ಪಾಕಿಸ್ತಾನ ಬೇಡ, ನಮಗೆ ಸ್ವತಂತ್ರ ದೇಶ ಬೇಕಂತೇಳಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯ ಸಂಘಟನೆಯ ಮುಖಂಡರು ಮತ್ತು ಕಾರ್ಯಕರ್ತರು ಅವರ ಸೇನೆಯ ಕೂಡ ಈ ರೀತಿಯಾಗಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನದ ಸೇನೆ ಮೇಲೆ ಮುಗಿಬೀಳ್ತದೆ. ನೋಡ್ಬೋದು ಇತ್ತೀಚೆಗೆ ಸುಮಾರು ಒಂದು 200ರಿಂದ 300 ಜನರ ಸೈನಿಕರನ್ನು ಪ್ರಾಣವನ್ನು ತೆಗೆದುಕೊಂಡಿದ್ದು BLA ಸಂಘಟನೆ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಸುಮಾರು ಇತ್ತೀಚೆಗೆ ಒಂದು 10 ದಿನಗಳಲ್ಲಿ ಸುಮಾರು 200ರಿಂದ 300 ಪಾಕಿಸ್ತಾನದ ಸೇನೆಯ ಸೈನಿಕರನ್ನು ಕೊಂದಿದೆ. ಬಹುಶಃ ಈ ಲಿಬರೇಷನ್ ಆರ್ಮಿ ಅನ್ನೋದು, ಈ ಬಲೂಚಿಸ್ತಾನ ಅನ್ನೋದು ಬಹುಶಃ ಪಾಕಿಸ್ತಾನದ ಒಂದು ಪ್ರದೇಶ, ಒಂದು ಭಾಗ. ಅಂದರೆ 1947ಕ್ಕೆ ಪಾಕಿಸ್ತಾನಕ್ಕೆ ಆಗಸ್ಟ್ 14ರಂದು ಸ್ವಾತಂತ್ರ್ಯ ಸಿಗುತ್ತೆ. ಆದರೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆನೇ ಈ BLA ಏನು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಏನು ಮಾಡುತ್ತೆ ಅಂದರೆ ನಮಗೆ ಸ್ವತಂತ್ರ ಬೇಕಂತೇಳಿ ಬ್ರಿಟಿಷರಿಗೆ ಒಂದು ಮನವಿ ಮಾಡ್ತಾರೆ. ಆದರೆ ಕೂಡ ಬ್ರಿಟಿಷರು ಪಾಕಿಸ್ತಾನ ಜೊತೆ ವಿಲೀನ ಮಾಡಿತಾರೆ. ಆದರೆ ಪಾಕಿಸ್ತಾನ ಕೂಡ ಏನು ಮಾಡ್ತದಪ್ಪ ಅಂದರೆ ಬಲೂಚಿಸ್ತಾನ ಮತ್ತು ಪಾಕಿಸ್ತಾನ ಒತ್ತಡೆ ಸೇರಿ ಇವತ್ತು ಭಾರತದಿಂದ ತುಂಡರಿಸಿ ಅವರು ಒಂದು ಸ್ವತಂತ್ರ ದೇಶ ಮಾಡ್ಕೊಂಡಿದ್ದಾರೆ. ಇದು ಮುಂದೆ ಬರುಬರ್ತಾ ಏನಾಗುತ್ತಂದರೆ ಇದು BLA ಸಂಘಟನೆ ಏನು ಮಾಡುತ್ತಂದರೆ ನೇರವಾಗಿ ಪಾಕಿಸ್ತಾನದ ವಿರುದ್ಧ ಸುಮಾರು ವರ್ಷಗಳ ಕಾಲ
ವರ್ಷಗಳಿಂದ ಇವತ್ತು BLA ಸಂಘಟನೆ ನಿರಂತರವಾಗಿ ಪಾಕಿಸ್ತಾನಕ್ಕೆ ನೇರವಾಗಿ ದೌರ್ಜನ್ಯ ಮಾಡ್ತಾ ಇದೆ, ನೇರವಾಗಿ ಬಗ್ಗು ಬಿಡಿತಾ ಇದೆ. ಅದಕ್ಕೆ BLA ನೋಡಿ, BLA ಸ್ಪಷ್ಟವಾಗಿ ಹೇಳಿದೆ, ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಈ ಪಾಕಿಸ್ತಾನದ ಜೊತೆ ವಿಲೀನ ಆಗಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಪಾಕಿಸ್ತಾನ ಆರ್ಮಿ ಏನು ಹೇಳ್ತದೆ, BLA ಅನ್ನೋದು ಒಂದು ಸಣ್ಣ ಒಂದು ಸಂಘಟನೆ, ಇಂಥ ಸಂಘಟನೆ ಮಾತು ಕೇಳಿ ನಾವು ಏನಾದರೂ ಆ ದೇಶವನ್ನು ತುಂಡರಿಸ್ರೆ ನಮ್ಮಷ್ಟು ಮೂರ್ಖರಲ್ಲ ಅಂತೇಳಿ ಪಾಕಿಸ್ತಾನ ಈ ರೀತಿಯಾಗಿ ಹೇಳ್ತದೆ. ಆದರೆ BLAದವ್ರು ಏನು ಹೇಳ್ತಾರೆ ಅಂದರೆ, ಬಲೂಚಿಸ್ತಾನ ಲಿಬರೇಷನ್ ಆರ್ಮಿದವ್ರು ಹೇಳ್ತಾರೆ, ಪಾಕಿಸ್ತಾನ ನಮಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಯಾವ ರೀತಿಯಾಗಿ ಭಾರತದಿಂದ ಡಿವೈಡ್ ಆಯಿತು, ಮುಂದೆ ಅದೇ ರೀತಿಯಾಗಿ ಬಲೂಚಿಸ್ತಾನದ ಪ್ರದೇಶದಲ್ಲಿ, ಬಲೂಚಿಸ್ತಾನದ ವ್ಯಾಪ್ತಿಯಲ್ಲಿ ನೋಡ್ಬೋದು, ಇಲ್ಲಿ ಕಣಿವೆಗಳು ಇದ್ದಾವೆ, ಇಲ್ಲಿ ಇಂಧನದ ನಿಕ್ಷೇಪಗಳು ಸಿಗುತ್ತೆ, ಇಲ್ಲಿ ಸುಮಾರು ಬಿಸ್ನೆಸ್ ಮಾಡೋಕ್ಕೆ ಸಾಕಷ್ಟು ಯೋಗ್ಯವಾದಂಥ ಸ್ಥಳ ಅಂದರೆ ಅದು ಬಲೂಚಿಸ್ತಾನ. ಹೀಗಾಗಿ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಬಲೂಚಿಸ್ತಾನವನ್ನು ನಾವು ಬಿಟ್ಕೊಡಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದರಲ್ಲಿ ಕೂಡ ಪಾಕಿಸ್ತಾನ ಏನು ಮಾಡ್ತಿದೆ, ಪಾಕಿಸ್ತಾನ ಏನು ಮಾಡ್ತಿದೆ ಅಂದರೆ ಚೀನಾ ದೇಶಕ್ಕೆ ತಮ್ಮ ಏನು ಬಲೂಚಿಸ್ತಾನ ಈ ವ್ಯಾಪ್ತಿ ಇದೆಯಲ್ಲ, ಈ ವ್ಯಾಪ್ತಿಯಲ್ಲಿ ಅವರನ್ನು ಉದ್ಯೋಗ ಮಾಡೋಕ್ಕೆ, ಅವರನ್ನು ದೊಡ್ಡ ದೊಡ್ಡ ಕಂಪ್ನಿಯನ್ನು ಪ್ರಾರಂಭ ಮಾಡೋಕ್ಕೆ ಚೀನಾಗೆ ಅನುಮತಿ ಕೊಟ್ಟಿದೆ, ಚೀನಾಗೆ ಜಾಗ ಕೊಟ್ಟಿದೆ. ಆದರೆ ಇತ್ತೀಚೆಗೆ BLA ಸಂಘಟನೆ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸಂಘಟನೆ ಏನು ಮಾಡಿದೆ ಅಂದರೆ, ಚೀನಾದ ಸೈನಿಕರನ್ನು ಕೊಲೆ ಮಾಡಿದೆ, ಕೊಂದು ಹಾಕಿದ್ದಾರೆ ಚೀನಾದ ಸೈನಿಕರನ್ನು, ಮತ್ತು ಚೀನಾದ ಟ್ಯಾಂಕರ್ಗಳನ್ನು ಕೊಂದು ಹಾಕಿದೆ. ಅಂದರೆ ಅವರು ನೇರವಾಗಿ ಬಂಡುಕೋರರು ಚೀನಾದ, ಅಂದರೆ ಬಲೂಚಿಸ್ತಾನದ ಬಂಡುಕೋರರು ಚೀನಾದ ಸೈನಿಕರಿಗೆ ಬಿಡ್ತಾ ಇಲ್ಲ, ಮತ್ತು ಚೀನಾದ ವಾಹನಗಳನ್ನು ಬಿಡ್ತಾ ಇಲ್ಲ. ಅಲ್ಲಿ ಬಿಸ್ನೆಸ್ ಮಾಡೋಕ್ಕೆ, ಅಲ್ಲಿ ವ್ಯಾಪಾರ ಮಾಡೋಕ್ಕೆ, ಅಲ್ಲಿ ನಿಕ್ಷೇಪಗಳನ್ನು ಇದೆ ತುಂಬ, ಅಂದರೆ ಸಂಪನ್ಮೂಲ ಭರಿತವಾದಂಥ ಬಲೂಚಿಸ್ತಾನ ಪ್ರದೇಶದಲ್ಲಿ ನಾವು ಯಾವುದೇ ಕಾರಣಕ್ಕೂ ಚೀನಾಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ಬಲೂಚಿಸ್ತಾನ ಹೇಳ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನೋದು ನಾವೆಲ್ಲ ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ಒಂದು ಕಡೆ ಭಾರತ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ದಾಳಿ ಮಾಡ್ತಾ ಇದೆ, ಒಂದು ಕಡೆ ಅಫ್ಘಾನಿಸ್ತಾನದ ಸೈನಿಕರು ಕೂಡ, ಅಫ್ಘಾನಿಸ್ತಾನದ ಟೆರರಿಸ್ಟ್ ಉಗ್ರಗಾಮಿಗಳು ಕೂಡ ಪಾಕಿಸ್ತಾನದ ಸೈನಿಕರನ್ನು ಬಿಡ್ತಾ ಇಲ್ಲ. ಮತ್ತೊಂದು ಕಡೆ ಏನಪ್ಪ ಅಂದರೆ, ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಸ್ವತಂತ್ರ ಬಂಡುಕೋರರು ಏನು ಮಾಡ್ತಿದ್ದಾರೆ, ಅವರು ಕೂಡ ಪಾಕಿಸ್ತಾನದ ಸೈನಿಕರನ್ನು ಬಿಡ್ತಾ ಇಲ್ಲ. ಯಾಕಂದರೆ ನಮಗೆ ಪಾಕಿಸ್ತಾನದಲ್ಲಿ ಒಂದು ಯಾವ ರೀತಿಯಾಗಿದೆ ಅಂದರೆ, ಅದು ಪಾಪರ್ನ ದೇಶ, ಭಿಕ್ಷುಕರ ದೇಶ. ಹೀಗಾಗಿ ಇಂಥ ದೇಶದ ಜೊತೆ ನಾವು ಯಾವುದೇ ಕಾರಣಕ್ಕೂ ಇರಲ್ಲ ಅಂತೇಳಿ BLA ಸಂಘಟನೆ ಈ ರೀತಿಯಾಗಿ ಸ್ಪಷ್ಟ ಹೇಳುತ್ತೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಯಾವುದಾಗುತ್ತೆ, ಪಾಕಿಸ್ತಾನದ ಪರಿಸ್ಥಿತಿ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಇಡೀ ವಿಶ್ವದ ಮುಂದೆ ಪಾಕಿಸ್ತಾನ ಬೆತ್ತಲೆ ಆಗುವಂಥ ಸಂದರ್ಭ ಇನ್ನೇನು ಕೆಲವೇ ದಿನಗಳಲ್ಲಿ ಬಂದಿದೆ, ಇನ್ನು ಆಲ್ರೆಡಿ ಕೆಲವೇ ದಿನಗಳಲ್ಲಿ ಬಂದಿದೆ. ಆದಷ್ಟು ಬೇಗ ಪಾಕಿಸ್ತಾನ ಸಂಪೂರ್ಣವಾಗಿ ಇಡೀ ದೇಶದಿಂದ, ಇಡೀ ವಿಶ್ವದಲ್ಲಿ ಆ ದೇಶ ಅನ್ನುವ ಹಾಗೆ ಇರಲಾರ್ದಾಗೆ ನಾಮಶೇಷವಾಗಲಿ ಅನ್ನೋದೇ ನಮ್ಮ ಆಶಯ. ಯಾಕಂದರೆ ಇವತ್ತು ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಪಾಕಿಸ್ತಾನ ಏನು ಮಾಡ್ತಿದೆ, ಉಗ್ರರನ್ನು ಬೆಳೆಸುವಂಥ ಒಂದು ಸೆಂಟರ್ ಮಾಡ್ಕೊಂಡಿದ್ದಾರೆ. ಇಂಥ ದೇಶದ್ರೋಹಿಗಳನ್ನು, ಇಂಥ ವಿಶ್ವದ ವಿರೋಧಿಗಳನ್ನು ಭಾರತ ಮತ್ತು ಇವತ್ತು ಎಷ್ಟೋ ಸಾವಿರಾರು ನೂರಾರು ಜನರಿಗೆ, ನೂರಾರು ದೇಶಗಳಿಗೆ ಪಾಕಿಸ್ತಾನ ಒಂದು ಕಂಟಕಾಗಿದೆ. ಇಂತಹ ದೇಶವನ್ನು ಭೂಪಟದಿಂದಲೇ ನಿರ್ಮೂಲನೆ ಮಾಡಬೇಕಂತೇಳಿ ಇಡೀ ವಿಶ್ವದ ಜನ ಕಾಯ್ತಾ ಇದ್ದಾರೆ. ಆದರೆ ಭಾರತ ಇವತ್ತು ತಕ್ಕ ಉತ್ತರ ನೀಡುತ್ತದೆ ಪಾಕಿಸ್ತಾನಕ್ಕೆ. ಆದರೆ ಪಾಕಿಸ್ತಾನದ ಪಾಪರ್ನ ಪರಿಸ್ಥಿತಿ ಬಂದರೂ ಕೂಡ ಇವತ್ತು ಪಾಕಿಸ್ತಾನ ತನ್ನ ನರಿ ಬುದ್ಧಿ ಮತ್ತೆ ಬಿಸ್ತಾ ಇದೆ. ಅಲ್ಲೇ ಅವರವರಲ್ಲೇ ಜಗಳ ಹತ್ತಿದಂಥ BLA ಮತ್ತು ಅಫ್ಘಾನಿಸ್ತಾನದ ಉಗ್ರಗಾಮಿಗಳು ಕೂಡ ಪಾಕಿಸ್ತಾನ ಮೇಲೆ ಈ ರೀತಿಯಾಗಿ ದಾಳಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಪಾಕಿಸ್ತಾನ ಸಂಪೂರ್ಣವಾಗಿ 4 ದಿಕ್ಕುಗಳಿಂದ ಇವತ್ತು ನಾಶ ಆಗಲಿಕ್ಕೆ ಹೊರಟಿದೆ. ಆದಷ್ಟು ಬೇಗ ಪಾಕಿಸ್ತಾನ ಭೂಪಟದಿಂದ ನಿರ್ಮೂಲನೆ ಆಗಲಿ ಅನ್ನೋದೇ ನಮ್ಮ ಆಶಯ. ಸ್ನೇಹಿತರೆ, ದಯವಿಟ್ಟು ತಾವು ಈ ವಿಡಿಯೋ ನೋಡುತ್ತಿರುವ ಎಲ್ಲ ದೇಶಭಕ್ತರು ವಿನಂತಿ ಮಾಡ್ತೇನೆ, ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಿಸ್ಕೊಳ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್.